ಮೈ ಚಾನೆಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿದ ನಂತರ ಇಷ್ಟ ಆದ್ಮೇಲೆ ನನ್ನ ವಿಡಿಯೋಸ್ಗೆ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನ್ ವಿಡಿಯೋ ಇದು? ಆಕ್ಚುಲಿ ನಾನು ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡಿದೆ 2024. ರೀಸೆಂಟ್ ಆಗಿಂದಾನೆ ಸ್ಟಾರ್ಟ್ ಮಾಡಿರೋದು. ಇದೊಂದು 4th-5th ವಿಡಿಯೋ ಆಗಿರುತ್ತೆ. ಅಂಡ್ ಎಸ್, 2024 ಲಾಸ್ಟ್ ಬ್ಲಾಗ್ ಇದು. ಏನ್ ಬ್ಲಾಗ್? ಎಸ್, ನೀವೆಲ್ಲ ನೋಡಿರೋ ಹಾಗೆ ಇದು ನ್ಯೂ ಇಯರ್ ಸೆಲೆಬ್ರೇಷನ್ ಬ್ಲಾಗ್. ಅಂಡ್ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಮನೇಲಿ ನ್ಯೂ ಇಯರ್ ಎಲ್ಲ ಸೆಲೆಬ್ರೇಟ್ ಮಾಡಿ ಅಭ್ಯಾಸ ಇಲ್ಲ. ಸೊ ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಅವ್ರ ಚಿಕ್ಕಮ್ಮನ ಮಗಳು, ಇನ್ ದ ಸೆನ್ಸ್ ನನ್ನ ನಾದ್ನಿ ಜೊತೆ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಕ್ ಹೋಗ್ತಾ ಇದ್ದೀನಿ. ಸೊ ಎಸ್ ಗೈಸ್, ನಾನು ಏನೆಲ್ಲ ಮಾಡ್ತೀನಿ, ಏನ್ ಸೆಲೆಬ್ರೇಟ್ ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ, ಏನೇನ್ ಮಾಡ್ತೀವಿ ಎಲ್ಲದನ್ನು ತೋರಿಸ್ಕೊಡ್ತೀನಿ. ಹಂಗೆ ಏನ್ ಅನ್ಕೊಂಡೆ ಅಂದ್ರೆ, ನಾನು ಇವಾಗ ಲೈಟ್ ಆಗಿ ಸಿಂಪಲ್ ಆಗಿ ಅಂದ್ರೆ ಕ್ಯಾಶುವಲ್ ಆಗಿ ಹೊರಗಡೆ ಹೋಗ್ಲಿಕ್ಕೆ ಹಿಂಗೆ ಸ್ವಲ್ಪ ಇಲ್ಲೆಲ್ಲಾದ್ರೂ ಹೋಗ್ಬಿಟ್ಟು ಬರ್ತೀನಿ ಅನ್ನೋರ್ಗೆ ಯಾವ ತರ ರೆಡಿ ಆಗ್ತೀನಿ ಅನ್ನೋದನ್ನ ಒಂದು ಪುಟಾಣಿ ಇದನ್ನ ಹಾಕ್ತೀನಿ, ಕ್ಲಿಪ್ಪಿಂಗ್ ಹಾಕ್ತೀನಿ. ಸೊ ನೋಡಿ ನಾನು ಯಾವ ರೀತಿ ರೆಡಿ ಆಗ್ತೀನಿ. ಹೇ ಗಾಯ್ಸ್, ನೋಡಿ ನಾನು ಮೂಡಿ ಅವ್ರದ್ದು ಬ್ರ್ಯಾಂಡ್ದು ನಾನು ಯೂಸ್ ಮಾಡೋದು ಸ್ಕಿನ್ ಕೇರು ಇತ್ತೀಚೆಗೆ ಸ್ಟಾರ್ಟ್ ಮಾಡಿರೋವಂಥದ್ದು. ಒಂದು 15 ಡೇಸ್ ಆಗಿದೆ. ಪ್ರಮೋಷನ್ ಅಂತ ಏನು ಮಾಡ್ತಾಯಿಲ್ಲ, ಬಟ್ ನಾನು ಹಾನೆಸ್ಟ್ ರಿವ್ಯೂ ಹೇಳ್ತಿದ್ದೀನಿ. ತುಂಬ ಚೆನ್ನಾಗಿದೆ, ನನ್ನ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಿದೆ. ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೆ. ಫೇಸ್ ವಾಶ್ ಆದಮೇಲೆ ಟೋನರ್ ಹಾಕ್ಕೊಂಡೆ. ಸೊ ಗೈಸ್, ಟೋನರ್ ಆದಮೇಲೆ ಸಿರಮ್ ಹಾಕೋತಾ ಇದ್ದೀನಿ. ನೋಡಿ, ಸಿರಮ್ ನಮ್ಮದು 7th ಲೇಯರ್ ಆಫ್ ಸ್ಕಿನ್, ಅಂದರೆ ನಮ್ಮ ಸ್ಕಿನ್ನಲ್ಲಿ 7 ಲೇಯರ್ಸ್ ಇರುತ್ತೆ. ಸೊ 7 ಲೇಯರ್ಸಲ್ಲಿ ಇದು ವರ್ಕ್ ಮಾಡುತ್ತೆ. ಮಾಯಿಶ್ಚರೈಸರು ಅದೆಲ್ಲ ಏನೇ ಇದ್ರೂ ನಮ್ಮದು 2 to 3 ಲೇಯರ್ಸಿಗೆ ವರ್ಕ್ ಮಾಡಿದ್ರೆ, ಈ ಸಿರಮ್ ಅನ್ನೋದು ನಮ್ಮ 7th ಲೇಯರಿಗೆ ವರ್ಕ್ ಮಾಡುತ್ತೆ. ಸೊ ಸಿರಮ್ ಇಸ್ ಮಸ್ಟ್ ಇಂಪಾರ್ಟೆಂಟ್. ಅದು ಆ್ಯಕ್ಚುಲಿ ಮಸ್ಟ್ ಅನ್ನೋದಕ್ಕಿಂತ. ಅದಾದಮೇಲೆ ಮಾಯಿಶ್ಚರೈಸರ್ ಹಾಕ್ತಾಯಿದ್ದೀನಿ. ಸೊ ಮಾಯಿಶ್ಚರೈಸರ್ ನಮ್ಮ ಸ್ಕಿನ್ನ ನಿಮಗೆ ಗೊತ್ತಿರೋ ಥರ ಹೈಡ್ರೇಟ್ ಮಾಡುತ್ತೆ. ಸೊ ಹಾಗಾಗಿ ಮಾಯಿಶ್ಚರೈಸರ್ ನಾನು ಯೂಸ್ ಮಾಡ್ತೀನಿ. ಸೊ ಮಾಯಿಶ್ಚರೈಸರ್ ಆದಮೇಲೆ ಅದನ್ನ ಸ್ವಲ್ಪ ನೋಡಿ ಆ ಥರ ಸ್ಕಿನ್ ಮಸಾಜ್ ಮಾಡ್ತಾಯಿದ್ದೀನಲ್ಲ, ಆ ಥರ ಮಸಾಜ್ ಮಾಡಬೇಕು. ಎಕ್ಸ್ಟ್ರಾ ಇತ್ತು ಕೈಯಲ್ಲಿ ಸ್ವಲ್ಪ, ಅದಕ್ಕೆ ನಾನು ನನ್ನ ಕೈಗೆ ಹಾಕ್ಕೊಂಡೆ. ಅದಾದಮೇಲೆ ಸನ್ಸ್ಕ್ರೀನ್ ಹಾಕ್ತಾಯಿದ್ದೀನಿ. ಸನ್ಸ್ಕ್ರೀನ್ ಅಂತೂ ನನಗೆ ಸಿಕ್ಕಾಪಟ್ಟೆ ಫೇವ್ರೆಟ್ ಗೈಸ್. ಸನ್ಸ್ಕ್ರೀನ್ ಇಲ್ಲದೆ ನಾನು ಮನೆಯಿಂದ ಹೊರಗಡೆ ಹೋಗೋದೇ ಇಲ್ಲ. ವೆದರ್ ಸನ್ ಇರಲಿ ಬಿಡಲಿ, ನನಗೆ ಸನ್ ಮಸ್ಟ್ ಆ್ಯಂಡ್ ಶುಡ್ ಸನ್ಸ್ಕ್ರೀನು. ಆ್ಯಂಡ್ ಗೈಸ್, ನಾನು ಸನ್ಸ್ಕ್ರೀನ್ ಆದಮೇಲೆ ಸ್ಟ್ರೋಪ್ ಕ್ರೀಮ್ ಹಾಕ್ತೀನಿ. ನಾನು ಲ್ಯಾಕ್ಮೆ ಅವ್ರದ್ದು ಸ್ಟ್ರೋಪ್ ಕ್ರೀಮ್ ಯೂಸ್ ಮಾಡೋದು ಫ್ರಮ್ ಪಾಸ್ಟ್ 2 to 3 ಮಂತ್ಸಿಂದನೂ ಯೂಸ್ ಮಾಡ್ತಿದ್ದೀನಿ. ಅದು ತುಂಬ ಚೆನ್ನಾಗಿದೆ. ಅದಕ್ಕಿಂತ ಮುಂಚೆ NYBayದು ಯೂಸ್ ಮಾಡ್ತಾಯಿದ್ದೆ. ಸೊ ನನಗೆ ಲ್ಯಾಕ್ಮೆನೂ ಇಷ್ಟ ಆಯಿತು. ಸೊ ಹಾಗಾಗಿ ಅದು ಹಾಕಿದ್ದೀನಿ. ಸೊ ಇದೇನಂತ ನೋಡ್ತಾ ಇದ್ದೀರಾ? ಎಲ್ಲರೂ ಲಿಪ್ಸ್ಟಿಕ್ ಅಂದ್ಕೊಂಡಿರ್ಬೇಕಲ್ಲ. ಖಂಡಿತವಾಗ್ಲೂ ಲಿಪ್ಸ್ಟಿಕ್ ಅಲ್ಲ ಗೈಸ್. ಅದು ನಾನು ಲಿಪ್ಸಿಗೆ ಯೂಸ್ ಮಾಡಲ್ಲ, ಚೀಕ್ಸಿಗೆ ಯೂಸ್ ಮಾಡ್ತೀನಿ. ಅಫ್ಕೋರ್ಸ್ ಇಟ್ ಈಸ್ ಅ ಲಿಪ್ಸ್ಟಿಕ್. ನನಗೆ ಆ ಕಲರ್ ಅಷ್ಟೊಂದು ಸೂಟ್ ಆಗಲಿಲ್ಲ ಅಂತ ನಾನು ಬ್ಲಷ್ ಆಗಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಬ್ಲಷ್ ಖಾಲಿ ಆಗಿತ್ತು ಅಂತ ಬ್ಲಷ್ ಆಗಿ ಇಟ್ಕೊಂಡಿದ್ದೀನಿ. ಸೊ ನನಗೆ ಆ ಕಲರ್ ಪರ್ಸ್ನಲಿ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನನ್ನ ಸ್ಕಿನ್ ಟೋನ್ಗೆ, ಪಿಂಕ್ ಕಲರು. ಸೊ ಹಾಗಾಗಿ ನಾನು ಅದನ್ನು ಬ್ಲಷ್ ಥರ ಯೂಸ್ ಮಾಡ್ತೀನಿ. ಸ್ವಲ್ಪ ಚೀಕ್ಸ್ಗೆ ಹಾಕ್ಕೊಂಡು ಸ್ವಲ್ಪ ನೋಸ್ಗೆ, ಆಮೇಲೆ ಚಿನ್ಗೆಲ್ಲ ಅಪ್ಲೈ ಮಾಡ್ತೀನಿ, ಸ್ವಲ್ಪ ಫೋರ್ಹೆಡ್ಗೆಲ್ಲ ಅಪ್ಲೈ ಮಾಡ್ತೀನಿ. ಸ್ವಲ್ಪ ಪಿಂಕಿ ಆಗಿರೋದು ನನಗೆ ಇಷ್ಟ. ಅದಾದಮೇಲೆ ಸ್ವಲ್ಪ ಕಾಂಪ್ಯಾಕ್ಟಲ್ಲಿ ಸೆಟ್ ಮಾಡಿಕೊಂಡೆ, ಬಿಕಾಸ್ ಸ್ವಲ್ಪ ಆಯ್ಲಿ ಇತ್ತು. ಬಿಸಿಲಿಗೆ ಹೋಗ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಅಲ್ಲಿ ಆಮೇಲೆ ಅಲ್ಲೇ ನಾನು ಇದನ್ನ ಸ್ವೆಟ್ ಆಗಿಬಿಟ್ಟಿರ್ತೀನಿ. ಸೊ ಇನ್ನೊಂದು ಸ್ವಲ್ಪ ಕಾಂಪ್ಯಾಕ್ಟ್ ಹಾಕ್ಕೊಂಡು ಸೆಟ್ ಮಾಡ್ಕೊಳ್ಳೋಣ ಅಂತ ಸೆಟ್ ಮಾಡಿಕೊಂಡೆ ಗೈಸ್. ಅದಾದಮೇಲೆ ಕರೆಂಟ್ ಹೊಟ್ಟೋಯ್ತು, ಪಟ್ ಅಂತ ಕರೆಂಟ್ ಹೊಟ್ಟೋಯ್ತು, ಭಯನೇ ಆಗೋಯ್ತು ನನಗೆ. ಅದಾದಮೇಲೆ ನೋಡಿ ಐಬ್ರೋಸ್ ಫಿಲ್ ಮಾಡ್ತಾಯಿದ್ದೀನಿ. ಐಬ್ರೋ ಫಿಲ್ಲಿಂಗ್ ನನಗಂತೂ ನನ್ನ ಫೇವ್ರೆಟ್ ಪಾರ್ಟ್. ನನ್ನ ಫೇಸಲ್ಲಿ ಐಬ್ರೋ ಫಿಲ್ಲಿಂಗ್ ಆಯಿತು. ಸೊ ಐಬ್ರೋ ಫಿಲ್ಲಿಂಗ್ ಆದಮೇಲೆ ಇನ್ನೇನು ಕಣ್ಣಿಗೆ ಅಲಂಕಾರ, ಐಲೈನರ್, ಮಸ್ಕಾರ. ಸೊ ನಾನಂತೂ ಒಂದು ಸ್ಟ್ರೋಪಲ್ಲೇ ಅಪ್ಲೈ ಮಾಡ್ಕೊಂಬಿಡ್ತೀನಿ. ವಿತಿನ್ 10-15 ಸೆಕೆಂಡ್ಸಲ್ಲೇ ನಾನು ಐಲೈನರ್ನೆಲ್ಲ ಅಪ್ಲೈ ಮಾಡ್ಕೊಂಬಿಡ್ತೀನಿ ಗೈಸ್. ನಾನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಐಲೈನರ್ನ ಅಪ್ಲೈ ಮಾಡ್ಕೊಳ್ಳೋಕ್ಕೆ. ಬಿಕಾಸ್ ಆ್ಯಸ್ ಅ ಮೇಕಪ್ ಆರ್ಟಿಸ್ಟ್ ನಾನು ಐಲೈನರ್ನ ಬೇಗ ಹಾಕ್ಕೋತೀನಿ. ಮೇಕಪ್ ಆರ್ಟಿಸ್ಟ್ ಆಗೋಕ್ಕಿಂತ ಮುಂಚೆಯಿಂದನೂ ನನಗೆ ಐಲೈನರ್ ಹಾಕ್ಕೊಂಡು ಅಭ್ಯಾಸ ಇದೆ. ಸೊ ಹಾಗಾಗಿ ನೋಡಿ ಎಷ್ಟು ಚಂದ ಹಾಕ್ಕೊಂಡೆ ಗೊತ್ತಾ ಐಲೈನರ್. ತುಂಬ ಚೆನ್ನಾಗಿತ್ತು ನಾನು ಹಾಕ್ಕೊಂಡಿದ್ದು. ಶೇಪ್ ಆಗಲಿ ಅಥವಾ ಅದು ವಿಂಗ್ ಆಗಲಿ ಚೆನ್ನಾಗಿ ಬಂದಿತ್ತು. ವಿಂಗ್ ಜಾಸ್ತಿ ಹಾಕಲ್ಲ, ಸೊ ನಂಗೆ ಇಷ್ಟ. ಅದಾದಮೇಲೆ ಮಸ್ಕಾರ ಹಾಕ್ಕೊಂಡ್ಮೇಲೆ ಈಗ ಲಿಪ್ಸ್ಟಿಕ್ಸ್ ನನ್ನ ಫೇವ್ರೆಟ್ ಶೇಡ್. ನಾನು ಲ್ಯಾಕ್ಮೆ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ, ಮಾವ್ ಕಲರು. ಮ್ಯಾಟ್ ಲಿಪ್ಸ್ಟಿಕ್, ಲಿಕ್ವಿಡ್ ಮ್ಯಾಟ್ ಬರುತ್ತದು. ಆಮೇಲೆ ಲಿಪ್ ಲೈನರ್ ಚಾಕ್ಲೇಟ್
ಡಾರ್ಕ್ ಚಾಕ್ಲೇಟ್ ಅಂತ ಲಿಪ್ ಲೈನರ್ ಕಲರು, ಅದನ್ನು ಯೂಸ್ ಮಾಡಿದೆ. ಕರೆಂಟು ಪಟ್ಟಂತ ಬಂತು, ಭಯ ಆಗಿದ್ದು ನಿಮಗೆ ಕಾಣಿಸ್ತದೆ. ಬಿಂದಿ ಇಲ್ಲ ಅಂದರೆ ನನ್ನ ಮುಖಕ್ಕೆ ಚಂದನೇ ಇರಲ್ಲ ಗೈಸ್. ಬಿಂದಿ ಇಟ್ಮೇಲೆ ಚೆನ್ನಾಗಿ ಕಂಡಿದ್ದು ನೋಡಿ. ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ರೇಟಿಂಗ್ಸ್ ಕೊಡಿ ಔಟ್ ಆಫ್ 10ಗೆ ಚೆನ್ನಾಗಿದ್ಯಾ ಅಂತ. ಯೂಟ್ಯೂಬ್ ಬ್ಲಾಗ್ ಮಾಡ್ತಿದ್ದೀನಿ. ನ್ಯೂ ಇಯರ್ ಸೆಲೆಬ್ರೇಷನ್ ಜೋರಾ? ಅಲ್ಲ ಮತ್ತೆ ಬಲೂನ್ಸ್ ಅದು ಇದೆಲ್ಲ ತಂದಿಟ್ಕೊಂಡಿದ್ಯಾ? ಫುಲ್ ಜೋರಾ? ಕೇಕ್ ಎಲ್ಲ ತರಕ್ಕೆ ಹೋಗಲ್ವ ಲಿಖಿತ? ಯಾವಾಗ ಹೋಗೋದು? ಇವಾಗ ಹೇಳು. ವಿಡಿಯೋ ಆನೆ ಮಾಡಿರಲಿಲ್ಲ. ಕೇಕ್ ತಗೋಬರಕ್ಕೆ ಯಾವಾಗ ಹೋಗೋದು? 7 ಹಂಗೆ ಹೋಗೋದಾ? 7ಗೆ ಹೋಗಿ ಕೇಕ್ ತಗೊಂಡು ಚಿಕನ್ ತರಕ್ಕೆ ಇನ್ನೊಂದು ಗ್ರೂಪು ಗೈಸ್. ಇವರು 2 ಗ್ರೂಪ್ ಮಾಡ್ಕೊಂಡಿದ್ದಾರೆ. ಗ್ರೂಪ್ ಮಾಡ್ಕೊಂಡಿದ್ದಾರೆ. ಕೇಕ್ ತರಕ್ಕೆ ಒಂದು ಗ್ರೂಪು, ಚಿಕನ್ ತರಕ್ಕೆ ಒಂದು ಗ್ರೂಪು, ಮತ್ತೆ ಬೇರೆ ತರಕ್ಕೆ ಏನಕ್ಕಾದ್ರೂ ಹೋಗ್ತಿದ್ದೀರಾ? ಚಿಕನ್ ತರಕ್ಕೆ ಒಂದು ಗ್ರೂಪು, ಆಮೇಲೆ ಕೇಕ್ ತರಕ್ಕೆ ಒಂದು ಗ್ರೂಪು, ಮತ್ತೆ ಇನ್ನೇನಾದ್ರೂ ತರೋದಿದೆಯಾ? ಹಾಂ ಗೈಸ್, ಇವ್ರು ಇಬ್ಬಿಬ್ಬರೇ ಮಾತಾಡ್ಕೊಂಡಿದ್ದಾರೆ. ನನ್ನನ್ನು ಕರೆಸ್ಬಿಟ್ಟು ನಾನು ಅಲ್ಲಿಗೆ ಹೋಗ್ತೀನಿ, ನಾನು ಇಲ್ಲಿಗೆ ಹೋಗ್ತೀನಿ ಅಂತ ಇವ್ರು ಮಾತಾಡ್ಸಿದ್ದಾರೆ ಗೈಸ್. ನಾನೇನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ. ಸೊ ಅದಕ್ಕೆ ನಮ್ಮ ನಾದಿನ ಕೇಳೋಣ. ನೀನು ಜೊತೆಗೆ ಬಾ ಅಂತ ಕರ್ದಿಲ್ಲ ಇಷ್ಟೋ ತನಕ. ನಾನು ಎಲ್ಲೋಗ್ಲಿ, ನಾನು ಅಲ್ಲಿಗೆ ಹೋಗ್ತೀನಿ, ನಾನು ಇಲ್ಲಿಗೆ ಹೋಗ್ತೀನಿ ಅಂತ ಮಾತಾಡ್ತಿದ್ದಾಳೆ ಇವಳು. ಇಷ್ಟೋ ತನಕ ಕರ್ದಿಲ್ಲ ನನ್ನ. ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ಇವ್ರು ಯಾವಾಗ ತೊಗೊಂಬರ್ತಾರೆ ಅಂತ ನಾನು ಡೋರ್ ಹತ್ರ ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡು ಇರಬೇಕು. ನ್ಯೂ ಇಯರ್ ಪಾರ್ಟಿ ಫುಲ್ ಜೋರಿದೆ ಗೈಸ್. ತುಂಬ ಜಾಲಿ ಇದ್ದಾರೆ. ಏನದು ಎನರ್ಜೆಟಿಕ್ ಆಗಿದ್ದಾರೆ. ಕ್ಲೀನ್ ಮಾಡಿಲ್ಲ, ಫುಲ್ ಎನರ್ಜೆಟಿಕ್ ಆಗಿದ್ದಾರೆ ಹುಡುಗಿರು. ಪಾಪ ಇವ್ರು ಮಾತ್ರ ನೈಟ್ ಶಿಫ್ಟ್ ಡ್ಯೂಟಿಗೆ ಹೋಗ್ತಿದ್ದಾರೆ ಗೈಸ್. ನೈಟ್ ಶಿಫ್ಟ್ ಡ್ಯೂಟಿನಾ ನಿಮ್ಮದು? ನೋಡಿ, ಕೆಲಸ ಮಾಡೋರ್ದು ಊರು ಬಿಟ್ಟು ಅಪ್ಪ ಅಮ್ಮನ್ನೆಲ್ಲ ಬಿಟ್ಟು ಬಂದರೆ ಕೆಲಸ ನೋಡಿ. ಎಸ್ ಗೈಸ್, ಕೇಕ್ ತರಕ್ಕೆ ಹೋಗ್ಬೇಕು. ಹಾಲು ತೊಗೊಬರಕ್ಕೆ ಹೋಗ್ತಾ ಇದ್ದೀವಿ. ಟೀ ಬೇಕಂತೆ, ಸೊ ಹಂಗಾಗಿ ಹಾಲು ತೊಗೊಬರಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ತುಮಕೂರಲ್ಲಿ ಈ ಥರ ಇದೆ ಗೈಸ್. ನೋಡಿ, ಚಪಾತಿ ಮಾಡ್ತಾರೆ ನಮ್ಮ ಶೆಫು. ಚಪಾತಿಗೆ ಏನಮ್ಮ? ಮೊಟ್ಟೆ ಪಲ್ಯ. ನೋಡಿ ಗೈಸ್, ಯಾರ್ಯಾರಿಗೆ ಏನೇನು ಬೇಕು ಆರ್ಡ್ರ್ ಹೇಳಿ, ಮಾಡ್ಕೊಡ್ತಾರೆ ನಮ್ಮ ಹುಡುಗಿ. ಚಪಾತಿ ಮಾಡ್ತಿದ್ದಾರೆ. ಸೊ ಎಷ್ಟು ಚಪಾತಿ ಮಾಡಿದಮ್ಮ ಟೋಟಲ್ ಸೇರಿ? 5 ಚಪಾತಿ ಗೈಸ್. ತಗೊಬಂದು ಕಲ್ಸ್ಕೊಟ್ಟೆ. ನಾನು ಇಷ್ಟೆಷ್ಟು ತಂದೋಳೆ ಅಂತ ಅನ್ಕೊಂಡೆ. ನಾನೊಂದು 3 ಚಪಾತಿ ಆಗುತ್ತೆ ಅನ್ಕೊಂಡೆ ಅಷ್ಟೇ ಲಿಖಿತ. ಆಯ್ತು, ಇದು ಲಾಸ್ಟ್. ಆಯ್ತಂತೆ ಗೈಸ್. ಪಾಪ ಅವ್ರ ಫ್ರೆಂಡ್ಗೆ ಪ್ಯಾಕ್ ಮಾಡಿಕೊಡ್ತಿದ್ದಾಳೆ. ಗುಡ್ ಫ್ರೆಂಡ್. ಏನ್ ಗೊತ್ತಾ, ಕಾಲ್ ಮಾಡಿ ಇವಾಗ ಏನು ತರಕ್ಕೆ ಹೋಗ್ತಿದ್ದೀವಿ? ಹಾಂ, ಚಿಕನ್. ಎಲ್ಲಿ ನನ್ನ ಹುಡುಗಿ ಗೈಸ್? ಲೈವ್ ಇಲ್ಲ, ಇದು ಯೂಟ್ಯೂಬ್ ವ್ಲಾಗ್ ಗೈಸ್. ಕೇಕ್ ನೋಡಿ, ನೋಡಿ ಎಂಜಾಯ್ ಮಾಡಿ ಗೈಸ್. ಹಂಗ ನಿಮ್ಗೆ ತಿಂದು ಸವಿಬೇಕು ಅನ್ಸಿದ್ರೆ ನಿಮ್ಮ ಮನೇಲಿ ತಗೊಬಂದ್ಬಿಟ್ಟು ಕಟ್ ಮಾಡಿ. ಏನಂತೀರ? ಅಷ್ಟೇ. ನೀನ್ ಏನ್ ಮುಖ ಮುಚ್ಕಂತೀಯಪ್ಪ? ನೋಡಿ, ನಿನ್ನೆ ತೋರಿಸ್ತೀನಿ ಲಿಖಿತ. ವ್ಲಾಗ್ ಫುಲ್ ನೀನೇ ಇರ್ತೀಯ, ಮುಖ ಮುಚ್ಕೊಂಡಷ್ಟು ನೀನೇ ಇರ್ತೀಯ. ನಾನು ನಿಮ್ಮ ಅಮ್ಮಂಗೆ ತೋರಿಸ್ತೀನಿ. ಇಲ್ಲ, ನಮ್ಮ ಅತ್ತಕ್ಕೆ ತೋರಿಸ್ದಂಗಿರ್ತೀನಿ ಈ ವ್ಲಾಗ್. ಖಂಡಿತವಾಗ್ಲೂ ನಮ್ಮ ಅತ್ತಕ್ಕೆ ತೋರಿಸ್ತೀನಿ ಇದನ್ನ. ಚಿಕನ್ ತಗೋಬರಕ್ಕೆ ಹೋಗ್ತಾ ಇದ್ದೀವಿ. ಓದ್ತುಪಿ ರೋಡಲ್ಲಿ ಹೋಗ್ತಾ ಇದ್ವಿ. ಹುಡುಗಿರು ನೋಡಿ, ನಾನು ಹಿಂಗೆ ವೀಡಿಯೋ ಆನ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಗೈಸ್, ಇವಾಗ ಟೈಮ್ 8 ಗಂಟೆ ಆಗಿದೆ. ನಾನು ಸ್ವಲ್ಪ ಅವರಲ್ಲಿ ಈ ವರ್ಷ ಮುಗ್ದೋಗುತ್ತೆ. ಸೊ ಎಸ್ ಗೈಸ್, ಈ ವರ್ಷ ಯಾರ್ಯಾರು ಏನೇನು ಸಾಧಿಸಿಲ್ಲ, ಏನೇನು ಅಂದ್ಕೊಂಡಿದ್ದೀವಿ, ರೆಸಲ್ಯೂಷನ್ ಲಾಸ್ಟ್ ಅಂದರೆ ಈ ವರ್ಷದ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡಿದ್ರೆ ಅದನ್ನು ಯಾರ್ಯಾರಿಗೆ ಅಚೀವ್ ಮಾಡೋಕ್ಕಾಗಿಲ್ವೋ ಮುಂದಿನ ವರ್ಷ ನೀವೆಲ್ಲ ಅಚೀವ್ ಮಾಡಿ, ಏನೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಅಚೀವ್ ಮಾಡಿ ಅಂತ ಹೇಳ್ತಾ
ದೇವರಲ್ಲಿ ಕೇಳ್ಕೊತೀನಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ, ಮುಂದಿನ ವರ್ಷ ನೀವು ಅಂದ್ಕೊಂಡಿದ್ದೆ ಎಲ್ಲ ಆಗಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ ಗೈಸ್. ಎಲ್ಲರೂ ಚೆನ್ನಾಗಿರ್ಬೇಕು ಅಷ್ಟೆ. ಹಾಯ್ ಗೈಸ್, ಇನ್ನು 10 ನಿಮಿಷ ಇದೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಎಲ್ಲ ಸೆಟ್ ಮಾಡಿದ್ದೀವಿ. ಸೊ ಏನು ಅನ್ಕೋತಾ ಇದ್ದೀವಿ ಅಂತಂದರೆ, ಹಿಂದೆ ಫೈರ್ ಕ್ಯಾಂಪ್ ಹಾಕುವ ಅಂತ. ಎಲ್ಲಿ ಅಂತಂದರೆ ಇಲ್ಲೊಂದು ಡೋರ್ ಇದೆ. ಸೊ ಇಲ್ಲಿ ಸ್ಪೇಸ್ ಇದೆ ಗೈಸ್. ಒಂದು ನಿಮಿಷ ಗೈಸ್ ನೋಡಿ, ಇಲ್ಲಿ ಸ್ಪೇಸ್ ಉಂಟು. ಈ ಕಡೆ ಹಿಂದೆ ಬ್ಯಾಲ್ಕನಿ ಅಂತಾರೆ, ಏನಂತಾರೆ, ಸೈಡ್ ಪ್ಯಾಸೇಜು. ಸೊ ಇಲ್ಲಿ ಫೈರ್ ಕ್ಯಾಂಪ್ ಹಾಕುವ ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಸಿ ಗೈಸ್, ಫೈರ್ ಕ್ಯಾಂಪ್ ಹಾಕೊಂಡು ಫುಲ್ ಡಾನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ. ಎಸ್, ಕಮಾನ್. ಫಸ್ಟು ಕೇಕ್ ಕಟ್ ಮಾಡ್ತೀವಿ, ಒಂದು ಸ್ವಲ್ಪ ಅಲ್ಲಿ ಸೆಲೆಬ್ರೇಷನ್ ಮಾಡಿ ಇಲ್ಲಿ ಫೈರ್ ಕ್ಯಾಂಪಿಗೆ ಅಂತ ಬರ್ತೀವಿ. ಸೊ ನೋಡೋಣ ಏನೇನು ಮಾಡ್ತೀವಿ ಅಂತ. ಕಮ್ ಗೈಸ್. ಹ್ಯಾಪಿ ನ್ಯೂ ಇಯರ್. ನಂದು ವಾಯ್ಸ್ ಒಬ್ಳದೇ ಕೇಳಿಸಿದ್ದು, ಹುಡುಗಿರು ಯಾರು ಉಂಡಿಲ್ಲ ಇನ್ನು. ಹೊಟ್ಟೆ ಒದರ್ತೈತೆ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಫೈನಲಿ ಮೂವಿ ಮುಗೀತು. ಮೂವಿ ಮುಗಿಸ್ಕೊಂಡು ಖಾಲಿ ಆಯಿತು. ಪಾಪ್ಕಾರ್ನ್ ತಿಂದ್ವಿ, ಎಲ್ಲ ಮುಗೀತು ಗೈಸ್. ಏನೇ ಶಾಪಿಂಗ್ ಅಂತ ಏನು ಹೋಗಲಿಲ್ಲ, ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಎಸ್ ಮಾಲಲ್ಲಿದ್ದೀವಿ ಗೈಸ್, ಎಸ್ ಮಾಲಲ್ಲಿದ್ದೀವಿ ನಾವು. ಸೊ ಎಸ್ ಮಾಲಿಂದ ಮ್ಯಾಕ್ಸ್ ಮೂವಿ ಮುಗಿಸ್ಕೊಂಡು, ಟ್ರಸ್ಟ್ ಮೀ ಗೈಸ್, ಸಕ್ಕತ್ತಾಗಿತ್ತು ಮೂವಿ, ಮಸ್ಟ್ ವಾಚ್ ಮೂವಿ. ಸೊ ಎಲ್ಲರೂ ಮೂವಿ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ನಾನು ಹೇಳ್ತೀನಿ. ಡಿಸ್ಪೋಸಿಂಗ್ ಮೂವಿ ಹೆಂಗಿತ್ತು ಲಿಖಿತ? ಚೆನ್ನಾಗಿತ್ತು, ಸಖತ್ತಾಗಿತ್ತಲ್ಲ ಮೂವಿ. ನಾವು ಹೋಗಿದ್ದು 2 ಮೂವಿ, ಸೊ ಜೊತೆಲಿ. ಸೊ 2 ಮೂವಿನೂ ಸಖತ್ತಾಗಿತ್ತು. ನಾವಿಬ್ರು ಜೊತೆಲಿ ಹೋಗಿರೋದು, ಸಿಕ್ಕಾಪಡೆ ಸಖತ್ತಾಗಿತ್ತು ಗೈಸ್. ನಾನಂತೂ ಅರ್ಚಿ ಗಂಟ್ಲು ನೋವ್ತಿದೆ ಲಿಟ್ರಲಿ ನಂಗೆ. ಆ ಕಡೆ ಹೋಗೋಣ. ಸಖತ್ತಾಗಿತ್ತು ಗೈಸ್ ಮೂವಿ. ನೀವೆಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ. ಆ್ಯಂಡ್ ಅಫ್ಕೋರ್ಸ್ ಕಿಚ್ಚ ಫ್ಯಾನ್. ಎಸ್ ಗೈಸ್, ಬೈ. ನಾನು ಹೋಗ್ಬೇಕು ಇವಾಗ ನಮ್ಮೂರಿಗೆ, ನಮ್ಮ ಮನೆಗೆ ಹೋಗ್ತೀನಿ. ಸೊ ಬನ್ನಿ ಗೈಸ್, ನೋಡೋಣ. ಗೈಸ್, ನ್ಯೂ ಇಯರ್ ಸೆಲೆಬ್ರೇಷನಲ್ಲಿ ನಾವು ಡಾನ್ಸ್ ಮಾಡಿದ್ದಿದ್ದು ವಿಡಿಯೋನ ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ನಾನು ಕ್ಲಿಪ್ಪಿಂಗ್ ತೊಗೊಳೋದು ಮರ್ತುಬಿಟ್ಟೆ, ಫೋನ್ ಸೈಡ್ಗೆ ಎತ್ತಿಟ್ಬಿಟ್ಟಿದ್ದೆ. ಸೊ ಹಾಗಾಗಿ ನಾನು ಕ್ಲಿಪ್ಪಿಂಗ್ ಮಾಡಲಿಲ್ಲ. ಸೊ ಸಾರಿ. ಅದಕ್ಕೆ ಆಮೇಲೆ ಬೆಳಗ್ಗೆ ಇದು ಮ್ಯಾಕ್ಸ್ ಮೂವಿಗೆ ಹೋದ್ವಿ. ಮ್ಯಾಕ್ಸ್ ಮೂವಿ ಮಾತ್ರ ಸಖತ್ತಾಗಿತ್ತು ಗೈಸ್. ಪ್ಲೀಸ್ ಸಪೋರ್ಟ್ KFI. ನಮ್ಮ KFI ಯಾವತ್ತೂ ನಾವು ಬಿಟ್ಕೊಡ್ಬಾರ್ದು. ಸೊ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮ್ಯಾಕ್ಸ್ ಮೂವಿನ ನೋಡಿ. ಮ್ಯಾಕ್ಸ್ ಮೂವಿ 100 out of 100. ಸರ್ ನೋಡಿ ಎಷ್ಟು ದೃಷ್ಟಿಯಾಗಿತ್ತು, ನನಗೆ ಸಿಕ್ಕಾಪಟ್ಟೆ ದೃಷ್ಟಿಯಾಗಿತ್ತು. ನೈಟ್ ಮನೆಗೆ ಬಂದುಬಿಟ್ಟು ಫುಲ್ ನನ್ನ ಕೈಲಿ ಆಗಲಿಲ್ಲ, ಮಲ್ಕೊಂಬಿಟ್ಟಿದೆ ಗೈಸ್. ನೋಡಿ ಹೆಂಗಾಗಿದೆ ನನಗೆ. ಸೊ ಗೈಸ್, ಎಸ್, ನಾನು ನೆನ್ನೆ ಬಂದೆ. ಒಂದು 3-3:30 ಆಗಿತ್ತು ನಾನು ಬಂದಾಗ. ಮೂವಿ ಎಲ್ಲ ನೋಡ್ಕೊಂಡು ಬಂದೆ. ಮೂವಿ ಮಾತ್ರ ತುಂಬ ಚೆನ್ನಾಗಿತ್ತು. ಶಾಪಿಂಗ್ ಅಂತ ಏನೂ ಹೋಗಲಿಲ್ಲ, ಬಿಕಾಸ್ ನಾನು ಇವಾಗ ಕೆಲಸ ಬಿಟ್ಟು ಮನೇಲಿದ್ದೀನಿ. ಎಸ್, ಅದಾದಮೇಲೆ ಮನೆಗೆ ಬಂದು ಒಂದು ನ್ಯಾಪ್ ತೊಗೊಂಡೆ. ನ್ಯಾಪ್ ಆದಮೇಲೆ ಎದ್ದು ಮನೆ ಕೆಲಸ ಇತ್ತು, ಅಡುಗೆ ಮಾಡೋದು. ಆಮೇಲೆ ನಾನು ಇವಾಗ ಆ್ಯಕ್ಚುಲಿ ಡಯಟಲ್ಲಿದ್ದೀನಿ. ದಿನಕ್ಕೆ 3 hour ವಾಕಿಂಗ್ ಮಾಡ್ತೀನಿ ಗೈಸ್. ಲಿಟ್ರಲಿ 3 hour ವಾಕಿಂಗ್ ಮಾಡ್ತೀನಿ. ಆ್ಯಂಡ್ ನನಗೆ ಅದರಲ್ಲಿ ಬೆನಿಫಿಟ್ಸ್ ನನಗೆ ಸಿಗ್ತದೆಪ್ಪ. ನಾನೊಂದು ದಿನಕ್ಕೊಂದು 3 hour ಅಂತೂ ವಾಕಿಂಗ್ ಮಾಡ್ತೀನಿ. ಸೊ ಹಾಗಾಗಿ ನಾನು ಸ್ವಲ್ಪ ಸಣ್ಣ ಸಹ ಆಗಿದ್ದೀನಿ. ಏನೇನು ಕರಗ್ತಾ ಇದೆ ಅಂತ ಗೊತ್ತಿಲ್ಲ ಬಾಡಿಯಲ್ಲಿ, ಬಟ್ ನಾನಂತೂ ಸ್ವಲ್ಪ ಸಣ್ಣ ಆಗಿದ್ದೀನಿ. ನಾನು ಕೆಲಸ ಬಿಟ್ಟಾಗ ನಾನು ಅರೌಂಡ್ 50 kg ಇದ್ದೆ. ಇವಾಗ
ಅರೌಂಡ್ ಎಷ್ಟಿರ್ಬೋದು ನಾನಿವಾಗ 44 ಸಮಥಿಂಗ್ ಅಂದರೆ 44.5 ಆ ಥರ ಆಗಿದ್ದೀನಿ. ಬರೀ ವಾಕಿಂಗಲ್ಲೇ ಕಮ್ಮಿ ಮಾಡಿದ್ದೀನಿ. ವಿದಿನ್ 2 ಮಂತ್ಸಲ್ಲಿ ನಾನು ಕಮ್ಮಿ ಆಗಿರೋದು. ಸೊ ಎಸ್ ಗೈಸ್, ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಹಾರ್ಟ್ಫುಲಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ. ಆ್ಯಂಡ್ ನಾನು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂತಂದರೆ ಗೈಸ್, ಏನು ಗೊತ್ತಾ, ನನಗೆ ಇನ್ಸ್ಟಾಗ್ರಾಮಲ್ಲಿ ಅರೌಂಡ್ 7K ಫಾಲೋವರ್ಸ್ ಏನೋ ಇದ್ದಾರೆ. ಅದರಲ್ಲಿ ಒಂದು 100% ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್. ನಾನು ಇವಾಗ ಏನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅದೆಲ್ಲ ಏನಿದ್ರು ನನ್ನ ಕಾಂಟ್ಯಾಕ್ಟ್ಸ್, ನನ್ನ ಫ್ರೆಂಡ್ಸ್ ಮಾಡಿದ್ದಾರೆ ಹೊರತು ನನ್ನ ಸೋಷಿಯಲ್ ಮೀಡಿಯಾ ಫ್ಯಾಮಿಲಿ, ನನ್ನ ಇನ್ಸ್ಟಾ ಫ್ಯಾಮಿಲಿಯಿಂದ ಯಾರೂ ನನ್ನನ್ನು ಫಾಲೋ ಮಾಡಿಲ್ಲ. ಸೊ ಹಾಗಾಗಿ ನಾನು ನನ್ನ ಇನ್ಸ್ಟಾ ಫ್ಯಾಮಿಲಿ ಹತ್ರ ಇಟ್ಸ್ ಅ ರಿಕ್ವೆಸ್ಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಅಂತ ಕೇಳ್ತಾ ಇದ್ದೀನಿ ಗೈಸ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನೋ ನಿಮಗೋಸ್ಕರ ನನ್ನ ಪರ್ಸ್ನಲ್ ಲೈಫಲ್ಲಿ ಏನು ಮಾಡ್ತೀನಿ ಅಥವಾ ನಂದಿನ್ನೂ ಸ್ವಲ್ಪ ಜಸ್ಟ್ ರೀಲ್ಸ್ ಮಾತ್ರ ಅಲ್ಲ, ನನ್ನ ಲೈಫಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನು ಹೇಳ್ಕೋಬೇಕು ಅಂತ ನಾನು ಬಂದಿದ್ದೀನಿ ಯೂಟ್ಯೂಬ್ ಚಾನಲ್ಗೆ. ಸೊ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಗೈಸ್. ಇಟ್ಸ್ ಅ ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ. ನ್ಯೂ ಇಯರ್ಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಯಾರಾದರೂ ನನಗೆ ನ್ಯೂ ಇಯರ್ಗೆ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ದಯವಿಟ್ಟು ನನಗೆ ಒಂದು ಸಬ್ಸ್ಕ್ರಿಪ್ಷನ್ ಕೊಟ್ಬಿಡಿ ಸಾಕು. ನಿಮ್ಮದೊಂದು ಬೆಲ್ ಐಕಾನ್ನ ಟಕ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಅದೇ ನನಗೆ ದೊಡ್ಡ ಗಿಫ್ಟ್ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ನನಗೆ ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಆಗಿರ್ತೀನಿ. ಸೊ ಅದರಿಂದ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ಲೀಸ್. ಸೊ ಎಸ್ ಗೈಸ್, ನಾನು ಇದನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಎಲ್ಲರೂ ಆರೋಗ್ಯವಾಗಿರಿ. ನಿಮಗೆಲ್ಲರಿಗೂ 2025 ನ್ಯೂ ಇಯರ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಹ್ಯಾಪಿ ನ್ಯೂ ಇಯರ್ ಗೈಸ್. ಹ್ಯಾಪಿ ನ್ಯೂ ಇಯರ್ ಟು ಆಲ್. ಎಲ್ಲರೂ ಆರೋಗ್ಯವಾಗಿ ಕ್ಷೇಮಾಗಿರಿ. ನೀವು ಅಂದ್ಕೊಂಡಿದ್ದೆಲ್ಲ ನಿಮಗೆ ಸಿಗಲಿ, ಆರೋಗ್ಯ, ಆಯುಷು ಎಲ್ಲ ಸಿಗಲಿ ನಿಮಗೆ, ಸುಖ ಸಂಪತ್ತು ಸಿಗಲಿ ಗೈಸ್. ಅದೇ ಇಂಪಾರ್ಟೆಂಟ್ ಲೈಫಲ್ಲಿ. ನೆಮ್ಮದಿಯಾಗಿರಿ, ನೆಮ್ಮದಿ ಸಿಗಲಿ. ಪೀಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಲೈಫಲ್ಲಿ. ಪೀಸ್ ಇರಬೇಕು. ಸೊ ಅದು ನೆಮ್ಮದಿ ನಿಮಗೆ ಸಿಗಲಿ. ಎಸ್ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಬಾಯ್.